ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸಣ್ಣದಂಥ ಒಂದು ಗಂಟು ರಂಗೋಲಿನ ಯಾವ ರೀತಿ ದೊಡ್ಡ ರಂಗೋಲಿಯನ್ನಾಗಿ ಮಾಡಬಹುದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಫಸ್ಟಿಗೆ ನೋಡಿ, ನಾನು ಏನು ಮಾಡಿದ್ದೀನಿ, 5 ಚಿಕ್ಕಿಯಿಂದ 1 ಚಿಕ್ಕಿ ಮೇಲ್ಗಡೆ, 5 ಚಿಕ್ಕಿಯಿಂದ 1 ಚಿಕ್ಕಿ ಕೆಳಗಡೆ ಹಾಕಿದ್ದೀನಿ. ಆಮೇಲೆ ಈ ರೀತಿ ಗಂಟಿನ ರಂಗೋಲಿಯನ್ನು ಬಿಡಿಸಿದ್ದೀನಿ. ನೋಡಿ ನೀವು ನಾನು ಯಾವ ರೀತಿ ಬಿಡಿಸ್ತಾ ಇದ್ದೀನಿ ಅಂತ. ಈ ರೀತಿ ಒಂದು ಸಣ್ಣದ ಗಂಟಿನ ರಂಗೋಲಿಯನ್ನು ಮಾಡಿಕೊಂಡು ನೆಕ್ಸ್ಟ್ ನಾವೇನು ಮಾಡಬೇಕು, ಇದೇ ಸಣ್ಣ ರಂಗೋಲಿ ಥರನೇ ನಾನೀಗ ಮಾಡ್ತಾಯಿದ್ದೀನಿ ನೋಡಿ. ಕೆಳಗಡೆ ಈಗ ಎಷ್ಟು ಚಿಕ್ಕಿ ಇಟ್ಟು ನಾನು ಇದು ರಂಗೋಲಿ ಹಾಕಿದ್ದೇನಲ್ಲ, ಅದೇ ರೀತಿಯಲ್ಲೇ ಎಡಗಡೆ ಬಲಗಡೆ ಕೆಳಗಡೆ ಎಲ್ಲ ಸೈಡಿನೂ ಅದೇ ಟೈಪ್ನಲ್ಲಿಯೇ ನಾವೇನು ಮಾಡಬೇಕು, ಚಿಕ್ಕಿಗಳನ್ನು ಇಟ್ಕೊಳ್ತಾ ಬರಬೇಕು. ನೋಡಿ ನಾನು ಯಾವ ರೀತಿ ಚಿಕ್ಕಿಗಳನ್ನು ಇಡ್ತಾ ಇದ್ದೀನಿ ಅಂತ. ಮೊದಲು 5ರಿಂದ 1 ಈ ಸೈಡು, 5ರಿಂದ 1 ಈ ಸೈಡು. ಈಗಲೂ ಹಾಗೆ ಮಾಡ್ತಾಯಿದ್ದೀನಿ. ಮೊದಲು 1ರಿಂದ 5 ತಕ್ಕೊಂಡೆ, ಈಗ ನೆಕ್ಸ್ಟ್ 5ರಿಂದ 1 ಈ ರೀತಿ ಮಾಡಿಕೊಂಡು 4 ಸೈಡೂ 4 ದಿಕ್ಕಿಗೂ ನಾವೇನು ಮಾಡಬೇಕು, ಈ ರೀತಿಯನ್ನು ಚಿಕ್ಕಿಗಳನ್ನು ಇಟ್ಕೊಳ್ತಾ ಬರಬೇಕು. ಈಗ ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ, ಚಿಕ್ಕಿಗಳನ್ನು ಎಲ್ಲ ಇಟ್ಟಾದಮೇಲೆ ಅದೇ ರಂಗೋಲಿನ ಈಗ ಮೇಲ್ಗಡೆ ಯಾವ ರೀತಿ ರಂಗೋಲಿ ತೆಗೆದಿದ್ನಲ್ಲ, ಅದ ಸೇಮ್ ರಂಗೋಲಿನ ಏನು ಮಾಡಿದ್ದೀನಿ ನಾನು ಇಲ್ಲೇ ಕೆಳಗಡೆ ತೆಗಿತಾ ಬರ್ತಾ ಇದ್ದೀನಿ. ಅದು ಆ ಸೈಡು ಮುಖವಾಗಿ ಬಂದಿದೆ, ಇದು ಈ ಸೈಡು ಮುಖವಾಗಿ ಬಂದಿದೆ ರಂಗೋಲಿ. ನೀವು ಒಂದು ಸ್ವಲ್ಪ ಈ ಸಣ್ಣ ರಂಗೋಲಿಯನ್ನು ಒಂದು ಸ್ವಲ್ಪ ಪೇಪರ್ನಲ್ಲಿ ಬಿಡಿಸಿ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ನಿಮಗೆ ಇದು ರಂಗೋಲಿಯನ್ನು ಯಾವ ರೀತಿ ತೆಗಿಬಹುದು ಅಂತ ಹೇಳಿ ನಿಮಗೆ ಐಡಿಯಾ ಬರುತ್ತೆ ಇದು. ಈಗ ನಾನು ಏನು ಮಾಡಿದ್ದೀನಿ, ಬಲಗಡೆ ಎಡಗಡೆ ಸೈಡು ಸೇಮ್ ಇದೇ ರೀತಿಯಲ್ಲಿ ರಂಗೋಲಿ ತೆಗಿತಾ ಬರ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ತೆಗಿತಾ ಬರ್ತಾ ಇದ್ದೀನಿ ಅಂತ. ನೀವು ಇದೇ ರೀತಿ 4 ದಿಕ್ಕಿನಲ್ಲೂ ಸಣ್ಣ ಸಣ್ಣ ರಂಗೋಲಿಗಳನ್ನು ತೆಗೆದು ನೀವೇನು ಮಾಡ್ಬೋದು, ಅವೇ ರಂಗೋಲಿಗಳನ್ನು ಮುಂದೆ ಕುಡಿಸ್ಬಿಡ್ಬೋದು. ಕುಡಿಸಿದ್ರೆ ಅದೇನಾಗುತ್ತೆ, ದೊಡ್ಡದಾದ ಒಂದು ಗಂಟಿನ ರಂಗೋಲಿಯಾಗಿ ತಯಾರಾಗುತ್ತೆ. ನೋಡಿದವ್ರಿಗೆ ಏನು ಅನಿಸುತ್ತೆ, ಅಯ್ಯೋ ಎಷ್ಟು ದೊಡ್ಡ ಗಂಟಿನ ರಂಗೋಲಿ ಇದೆಯಲ್ಲ ಅನಿಸುತ್ತೆ. ಬಟ್ ನಾವೇನು ಮಾಡಿರ್ತೀವಿ, ಸಣ್ಣದಂಥ ಒಂದು ಸ್ಮಾಲ್ ರಂಗೋಲಿನ ತೆಗೆದುಕೊಂಡು ಅದನ್ನೇ ದೊಡ್ಡ ರಂಗೋಲಿಯನ್ನಾಗಿ ಮಾಡಿದ್ದೀವಿ. ಈಗ ನೋಡಿ ನಾನು ಏನು ಮಾಡಿದ್ದೀನಿ, ಮಧ್ಯದಲ್ಲಿ ಏನು ಅವು ರೌಂಡ್ಗಳು ಬರ್ತಾ ಇದೆಯಲ್ಲ, ಅವು 4 ನಾ ಈಗ ಕುಡಿಸ್ಬಿಡ್ತೀನಿ. ಸೊ ನಿಮಗೆ ಗೊತ್ತೇ ಆಗಲ್ಲ ಇದು ಸಣ್ಣ ರಂಗೋಲಿ ಇತ್ತು, ನಾ ಇದನ್ನು ದೊಡ್ಡದಾಗಿ ಮಾಡಿದ್ದೀನಿ ಅಂತ ನಿಮಗೆ ಅನಿಸೋದೇ ಇಲ್ಲ. ಇಲ್ಲಿ ನೋಡಿ ನಾ ಯಾವ ರೀತಿ ಮಾಡಿದ್ದೀನಿ ಅಂತ. ನಾನು ಹಾಕಿರುವಂಥ ಈ ರಂಗೋಲಿ ನಿಮಗೆಲ್ಲರಿಗೂ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.